ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಎಲ್ಲಿ ಹೋಗಿದ್ದೀನಿ ಅಂತ ಅಂದರೆ ಮ್ಯಾಂಗೋ ಉತ್ಸವ ಅಂದರೆ ಮ್ಯಾಂಗೋ ಮೇಳಗೆ ಹೋಗಿದ್ದೀನಿ. ಸೊ ಇದು ನಡೀತಾ ಇರೋದು ಬಂದು ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ. ಸೊ ಈ ಥರ ಉತ್ಸವಗಳು ಎಲ್ಲರೂ ಹೈಪ್ ಕ್ರಿಯೇಟ್ ಮಾಡಿರ್ತಾರೆ, ಇಲ್ಲಿ ಈ ಥರ ಚೆನ್ನಾಗಿದೆ ಆ ಥರ ಚೆನ್ನಾಗಿದೆ ಅಂತ. ಸೊ ನಾನು ಹೋಗೋಣ ಅಂದ್ಬಿಟ್ಟು ಹೋಗಿ ಟ್ರೈ ಮಾಡಿ ರಿವ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಾನು ಅಲ್ಲಿ ಹೋಗಿದ ತಕ್ಷಣ ನನಗೆ ಫಸ್ಟು ಕಾಣಿಸಿದೆ ಮ್ಯಾಂಗೋ ಪಾನಿಪುರಿ. ಇದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ನನಗಂತೂ ಅವತ್ತು ಪಾನಿಪುರಿ ಅಂತೂ ಕ್ರೇವ್ ಆಗ್ತಾಯಿತ್ತು. ಸೊ ಟ್ರೈ ಮಾಡಿದೆ, ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಮ್ಯಾಂಗೋ ಫ್ಲೇವರ್ ಇತ್ತು ಅಷ್ಟೇ, ಬಟ್ ಪಾನಿಪುರಿ ಅಂತೂ ಸೂಪರ್ ಆಗಿತ್ತು. ಅಲ್ಲಿ ಏನೇನು ಸಿಗುತ್ತೆ ಅಂದ್ಬಿಟ್ಟು ಫುಲ್ ಮೆನುನೇ ಹಾಕಿರ್ತಾರೆ ವಿತ್ ಅಮೌಂಟು. ಓಕೆ, ಅಲ್ಲೇ ನೋಡಿ ನಾವು ಡಿಸೈಡ್ ಮಾಡ್ಕೊಬೋದು ಏನು ತಿನ್ಬೋದು ಅಂತ. ಸೊ ನಾನು ನೆಕ್ಸ್ಟ್ ಹೋಗಿದ್ದೆ ಮ್ಯಾಂಗೋ ಹೋಳಿಗೆಗೆ. ಇದು ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಓಕೆ, ಜಾಕ್ ಫ್ರೂಟ್ ಹೋಳಿಗೆ ಆ್ಯಂಡ್ ಮ್ಯಾಂಗೋ ಹೋಳಿಗೆ ಎರಡೂ ಇತ್ತು. ನಾನು ಅದರಲ್ಲಿ ಮ್ಯಾಂಗೋ ಹೋಳಿಗೆ ಸೆಲೆಕ್ಟ್ ಮಾಡಿದೆ, ಅದು ಅಷ್ಟೇ ಸಕ್ಕತ್ತಾಗಿತ್ತು. ಆ್ಯಂಡ್ ಥರ್ಡ್ ಒಂದು ಹೋಗಿದ್ದು ನಾನು ಸ್ಯಾಂಡ್ವಿಚ್ಗೆ, ಮ್ಯಾಂಗೋ ಸ್ಯಾಂಡ್ವಿಚ್ಗೆ. ಇದು ಅಷ್ಟೇ ಆವ್ರೇಜ್, ಇದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ವಾವ್ ಅನ್ನೋ ಫೀಲ್ ಕೊಡಲಿಲ್ಲ, ಆವ್ರೇಜ್ ಟೇಸ್ಟ್ ಇತ್ತು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನಾನು ಅಲ್ಲಿಂದ ಹೋಗಿದ್ದು ಮೈ ಫೇವ್ರೆಟ್ ಬಜ್ಜಿ. ಇದು ಎಲ್ಲರೂ ಅಲ್ಲಿ ರಿವ್ಯೂಸ್ ಕೊಟ್ಟಿರೋರೆಲ್ಲ ಹೇಳಿರೋ ಹಾಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಟ್ರೈ ಮಾಡೋಣ ಅಂತ ತೊಗೊಂಡೆ. ನಾನು ಒಂದು ತೊಗೊಳಕ್ಕೆ ಹೋಗಿ 2 ತೊಗೊಂಡ್ಬಿಟ್ಟೆ ಬೈ ಮಿಸ್ಟೇಕಾಗಿ. ಆಮೇಲೆ ಯಾಕೆ ತೊಗೊಂಡು ಅಂತ ಅನಿಸ್ಬಿಡ್ತು. ಬಟ್ ಟೇಸ್ಟ್ ಮಾಡಿದ್ಮೇಲೆ ಅನ್ನಿಸ್ತು ಸೂಪರಾಗಿತ್ತು, ಸಖತ್ತಾಗಿತ್ತು. ಮತ್ತೆ ಇನ್ನೊಂದು ಸರ್ತಿ ಹೋದೆ ನಾನು, ಮತ್ತೆ ಇನ್ನೊಂದು ಸರ್ತಿ ಹೋಗಿ ಮತ್ತೆ 2 ಬಜ್ಜಿ ತೊಗೊಂಡು ಮತ್ತೆ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ಆ್ಯಂಡ್ ಟಿಕ್ಕಿ ಪುರಿ, ಬೇಲ್ಪುರಿ ಮತ್ತು ನಿಪ್ಪಟ್ಟು ಮಸಾಲ ಎಲ್ಲ ಥರ ಎಲ್ಲ ಚಾಟ್ಸು ಇತ್ತು ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಐಟಮ್ ಟ್ರೈ ಮಾಡಿದ್ದು ಬಂದು ಮ್ಯಾಂಗೋ ಟಿಕ್ಕಿ ಪುರಿ. ಇದು ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಇದು ಗೊತ್ತಲ್ವಾ, ನಮ್ಮ ರೋಡ್ ಸೈಡಲ್ಲೆಲ್ಲ ಮ್ಯಾಂಗೋ ಬೇಲ್ಪುರಿ ಚಾಟ್ಸ್ ತಿಂತೀವಲ್ಲ ನಾವು. ಸೊ ಮ್ಯಾಂಗೋ ಸೀಸನ್ ಇದ್ದಾಗ ಅವರು ತುರಿದ್ಬಿಟ್ಟು ಅದ್ರ ಮೇಲೆ ಹಾಕಿರ್ತಾರಲ್ಲ, ಸೊ ಆ ಥರ ಹಾಕಿದ್ರು, ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ಮ್ಯಾಂಗೋ ಕುನಾಫಾ. ಇದು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು. ಸೊ ನಾನು ಟ್ರೈ ಮಾಡಿದೆ, ನನಗಂತೂ ಪರ್ಸ್ನಲ್ಲಾಗಿ ಇಷ್ಟನೇ ಆಗಲಿಲ್ಲ. ನೀವು ಹೊರಗೆ ಟ್ರೈ ಮಾಡಿ ಅಂತ ಹೇಳ್ತೀನಿ, ಬಟ್ ಒಬ್ರೊಬ್ರು ಟೇಸ್ಟ್ ಬಟ್ ಒಂದೊಂದು ಥರ ಇರುತ್ತೆ. ನನಗೆ ಪರ್ಸ್ನಲಾಗಿ ಇಷ್ಟ ಆಗಲಿಲ್ಲ, ತುಂಬ ಸ್ವೀಟ್ ಇತ್ತು. ನನಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ, ನನಗೆ ಖಾರ ಎಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಈ ಉತ್ಸವ ಬಂದು ಮೇ 4th ಗಂಟನೂ ಇದೆ. ನೀವು ಯಾವಾಗಾದ್ರೂ ಫ್ರೀ ಇದ್ದರೆ ಹೋಗಬೇಕು ಅನಿಸಿದ್ರೆ ಹೋಗಿ ಬನ್ನಿ. ಈ ಥರ ಮೇಳಗಳು ಅಪರೂಪ ಆಗೋದು. ಸೊ ಅವರೆಕಾಳು ಮೇಳಗೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸರ್ತಿನೂ ಹೋಗಿಲ್ಲ ನಾನು, ಒಂದು ಸರ್ತಿ ಹೋಗಿ ಬರಬೇಕು. ಆ್ಯಂಡ್ ಅಲ್ಲಿ ಸಣ್ಣ ಪುಟ್ಟ ಗೇಮ್ಸ್ಗಳಿಟ್ಟಿದ್ರು. ಆ್ಯಂಡ್ ಪೇಂಟಿಂಗ್ಸ್, ಫೇಸ್ ಪೇಂಟಿಂಗ್ ಆ್ಯಂಡ್ ಸ್ಕೆಚಸ್, ಇವಾಗ ಲೈವ್ ಸ್ಕೆಚಿಂಗ್ ಮಾಡ್ತಾಯಿದ್ರು. ಕೆಲವೊಂದು ಆರ್ಟ್ ಎಲ್ಲ ಇತ್ತು, ಟ್ಯಾಟೂಸ್ ಇಟ್ಟಿದ್ರು. ತುಂಬ ಬರೀ ತಿನ್ನೋದೇ ಬಿಟ್ಟು ಇನ್ನೊಂದು ಕಾರ್ನರಲ್ಲಿ ಮ್ಯಾಂಗೋಸ್ ಮಾರ್ತಾಯಿದ್ರು, ಆ ಥರ ಎಲ್ಲ ಇತ್ತು. ಸೊ ಇವಾಗ ನಾನು ಸ್ವೀಟ್ ತಿನ್ನೋಣ ಅಂತ ಹೋಗಿದ್ದೀನಿ. ಅಲ್ಲಿ ನಾನು ತೊಗೊಂಡಿದ್ದು ಮ್ಯಾಂಗೋ ಜಾಮೂನ್. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ, ನೀವು ಇನ್ನೊಂದು ಯಾರಾದ್ರು ಹೋದರೆ. ನನಗಂತೂ ಸಖತ್ ಇಷ್ಟ ಆಯಿತು. ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ರೂ ಜಾಮೂನ್ ಮಾತ್ರ ಸೂಪರಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಕೌಂಟರ್ಗೆ ಹೋದ್ವಿ, ಅದು ರೈಸ್ ಕೌಂಟರು. ಅಲ್ಲಿ ನಂಗೆ ಏನು ತೊಗೊಳ್ಬೇಕು ಅಂತ ಅಷ್ಟು ಗೊತ್ತಾಗಲಿಲ್ಲ. ಸೊ ಆಯಿತು, ಮ್ಯಾಂಗೋ ಪುಳಿಯೋಗರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಜಾಕ್ ಫ್ರೂಟ್ ಬಿರಿಯಾನಿ ಇತ್ತು, ಬಟ್ ನಾನು ಮ್ಯಾಂಗೋ ಪುಳಿಯೋಗರೆ ಟೇಸ್ಟ್ ಮಾಡೋಣ ಹೇಗಿರ್ಬೋದು, ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ. ಅದಂತೂ ಪುಳಿಯೋಗರೆ ಫ್ಲೇವರ್ ಇತ್ತು ಹೊರತು ಪುಳಿಯೋಗರೆ ಟೇಸ್ಟ್ ಕೂಡ ಇರಲಿಲ್ಲ. ನಾರ್ಮಲ್ ಪುಳಿಯೋಗರೆ ಟೇಸ್ಟ್ ಕೂಡ ನಂಗೆ ಅನ್ನಿಸ್ಲಿಲ್ಲ. ವೆರೈಟೀಸ್ ಆಫ್ ಮ್ಯಾಂಗೋ ಕೂಡ ಡಿಸ್ಪ್ಲೇ ಮಾಡಿರ್ತಾರೆ, ಅದ್ರದ್ದು ತುಂಬ ಸ್ಟಾಲ್ಸ್ಗಳು ಇಟ್ಟಿದ್ರು. ಯಾವ್ದು ಬೇಕಂದರೆ ಅದನ್ನು ನಾವು ಪರ್ಚೇಸ್ ಮಾಡ್ಕೊಂಡು ಕೂಡ ತೊಗೊಂಡು ಬರ್ಬೋದು. ಆ್ಯಂಡ್ ಹೌದು, ಇನ್ನೊಂದು ಹೇಳಬೇಕು, ಅದು ಬರೀ ನಾವು ಅಲ್ಲೇ ತಿನ್ನೋದಲ್ದಿರ ನಾವು ಸ್ನ್ಯಾಕ್ಸ್ನ ಪಾರ್ಸಲ್ ಕೂಡ ಮಾಡಿಸ್ಕೊಂಡು ಬರೋ ಆಪ್ಷನ್ ಇಟ್ಟಿದ್ರು. ಸೊ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಶಾಪಿಂಗ್ ಸ್ಟಾಲ್ಸ್ ಕೂಡ ಇತ್ತು. ಆ್ಯಂಡ್ ಫೈನಲ್ ಆಗಿ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೊರಟೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್.